ಸರಿಯಪ್ಪ, ಬಿತ್ತನೆ ಮಾಡಲ್ಲ ಮುಖ್ಯಮಂತ್ರಿಗಳೇ. ನೀವು ಹೇಳಿದಿರಿ ನೋಡದೆ, ಜಲಾಶಯಗಳನ್ನ ನಂಬಿ ಕರ್ನಾಟಕದಲ್ಲಿ ನೀವು ಯಾವುದೇ ರೀತಿ ಬೆಳೆ ಬೆಳಿಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀರಿ. ಬಹುಶಃ ಜಲಾಶಯಗಳಲ್ಲಿ ಈಗಿರ್ತಕ್ಕಂಥ ನೀರನ್ನ ಪಕ್ಕದ ರಾಜ್ಯಗಳಿಗೆ ಇವತ್ತು ಕೊಟ್ಟು ನಮ್ಮ ರಾಜ್ಯದ ರೈತರನ್ನ ಇವತ್ತು ನೀವೇನು ಬಿತ್ತನೆ ಮಾಡಿದ್ರೆ ನೀವು ಬರಗಾಲದಲ್ಲಿ ಏನು ಹಿಂಸೆ ಅನುಭವಿಸಬೇಕು ಅನುಭವಿಸ್ಕೊಳ್ಳೋಕೆ ತಯಾರಾಗಿದೆ ಅಂತಕ್ಕಂಥ ಸಂದೇಶ ಅದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇವತ್ತು ಜಲಾಶಯಗಳನ್ನು ನಂಬಿ ನೀವು ಯಾರು ಬಿತ್ತನೆ ಮಾಡಬೇಡಿ ಅಂತಕ್ಕಂಥ ಒಂದು ರೈತರಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯ ಅಲ್ಲ, ದೇಶದ ಇತಿಹಾಸದಲ್ಲೇ ಇದು ಮೊದಲನೇ ಸಂದೇಶ. ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಗಿದ್ರೆ, ರೈತರು ಈ ವರ್ಷ ಬಿತ್ತನೆ ಮಾಡಬಾರದು ಅಂತ ಇದ್ರೆ ಆ ಬಿತ್ತನೆ ಮಾಡದೆ ಹೋದರು ಅಂತ ಇಟ್ಕೊಳ್ಳಿ. ಆಗ ರೈತರ ಬದುಕಿಗೆ ಏನು ಕೊಡ್ತೀರಿ? ಅದೇ ಹೇಳಿದ್ದೀರಾ, ಘೋಷಣೆ ಮಾಡಿದ್ದೀರಾ, ಅದೇ ಹೇಳ್ಬೇಕಲ್ಲ ರೈತರಿಗೆ. ದನ ಕರುಗಳ ಮೇವೆ ಏನಾಗಬೇಕು, ಕುಡಿಯೋ ನೀರೇನಾಗಬೇಕು? ಇವತ್ತು ಕಾಂಗ್ರೆಸ್ನ ತಮಿಳುನಾಡವ್ರು ಹೇಳವ್ರೆ, ಒಂದು ಇಟ್ಟಿಗೆ ಇಡಕ್ ಬಿಡಲ್ಲ ಮೇಕೆದಾಟಿನಲ್ಲಿ. ಕಾಂಗ್ರೆಸ್ನ ನಾಯಕರಲ್ಲಿ ಹೇಳ್ತಾವ್ರಪ್ಪ, ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿರೋದು. ಮೇಕೆದಾಟು DPR ಎತ್ತಿನ ಹೊಳೆ ಅದು ಯಾವ ಜೂನಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ. 3 ವರ್ಷದಿಂದ ಹೇಳ್ತಾನೆ ಅವರೇ, ಈ ವರ್ಷದ ಜೂನ್ ಜುಲೈನಲ್ಲಿ ಎತ್ತಿನ ಹೊಳೆಯಿಂದ ನೀರು ಹರಿಸ್ತೀವಿ. ಈಗ 3 ವರ್ಷಕ್ಕಂತೆ, ಈಗ ಹೊಸ ನೀರಾವರಿ ಸಚಿವರು ಬಂದವ್ರೆ, ಈಗ ಅವರು ಹೇಳ್ತಾವ್ರೆ 3 ವರ್ಷದಷ್ಟಿಗೆ ಇನ್ನೂ ಹಣ ಹೊಂದಿಸಬೇಕಂತ 8,000 ಕೋಟಿ ಹೊಂದಿಸಿ ಸಂಪೂರ್ಣಗೊಳಿಸಿ ಆಮೇಲೆ ನೀರು ತತ್ತಾರಂತೆ. ಇಲ್ಲಿವರೆಗೂ ಖರ್ಚು ಮಾಡಿದಿರಲ್ಲ 23,000 ಕೋಟಿನ ಏನೋ, ಆ ನೀರೆಲ್ಲೋ ಹೋಗೈತೆ? ಆ 23,000 ಕೋಟಿ ನೀರಾದ್ರೂ ಬರಬೇಕಲ್ಲ. ಅವ್ರಿಗೆ ಸಂಭ್ರಮ ಇರ್ಬೋದು, ನಾಡಿನ ಜನತೆಗೆ ಬರೀ ಹೇಳಿಕೆಗಳು ನೋಡಿದ್ದೀನಿ. 1 ತಿಂಗಳಲ್ಲಿ ಅದೆಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಅದೆಂಥದ್ದು ಭಾರತ್ ಜೋಡೋ ಮಾಡಿದ್ರಂತಲ್ಲ, ಅವರಿಗೆ ಪ್ರತಿ ಪಂಚಾಯಿತಿ ಒಳಗೆ 10 ಲಕ್ಷ ರೂಪಾಯಿ ಕೊಡ್ತಾರಂತಲ್ಲ. ಭಾರತ್ ಜೋಡೋ ಯುವಕರ ಸಂಘ ಪ್ರತಿ ಗ್ರಾಮ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ಘೋಷಣೆ ಆಗಿದೆ. ಯಾರಪ್ಪನ ಮನೆ ದುಡ್ಡಿದು? ಈಗ ಗ್ಯಾರಂಟಿ ಸ್ಕೀಮ್ ನೋಡ್ಕೊಳ್ಳೋಕ್ಕೆ ಪ್ರತಿ ತಾಲೂಕ್ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲೆಗೆ ಒಬ್ಬ ಅಧ್ಯಕ್ಷ, ಅವನಿಗೆ ಕ್ಯಾಬಿನೆಟ್ ರ್ಯಾಂಕು, ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಬ್ಬನ ಕ್ಯಾಬಿನೆಟ್ ರ್ಯಾಂಕು. 3 ವರ್ಷ ಏನು ದನ ಕಾಯ್ತಾ ಇದ್ರ? ಈಗ ಸಮೀಕ್ಷೆ ಮಾಡಕ್ಕೆ ಹೊರಟಿದ್ದೀರಲ್ಲ, 3 ವರ್ಷದಿಂದ ಮತ್ತೆ ಈ ಕಮಿಟಿ ಮಾಡಿದ್ರಲ್ಲ ಪ್ರತಿ ತಾಲೂಕಿನಲ್ಲಿ, ಅದಕ್ಕೆ ಅವರಿಗೆ ಸರ್ಕಾರದ ದುಡ್ಡು ಮಾಡಿದ್ದೇನವರು ಮತ್ತಾಗಿದ್ರೆ ಈಗ ಹುಡ್ಕಕ್ಕೆ ಹೊರಟಿದ್ದೀರಲ್ಲ, ಸತ್ತರು ಇನ್ಕಮ್ ಟ್ಯಾಕ್ಸ್ನವರು, ಇದನ್ನ ಈಗ ಹುಡುಕ್ತಾ ಇದ್ದೀರಿ. 3 ವರ್ಷದಿಂದ ಈ ಕಮಿಟಿ ಮಾಡಿದ್ರಲ್ಲ, ಇವರೇನು ಮಾಡ್ತಾ ಇದ್ರು? CAG ರಿಪೋರ್ಟ್ನಲ್ಲಿ ಅವರು ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಹಣ ದುಂದು ಆಗಿರೋದು ಇಲ್ಲೆಲ್ಲ ಇದು ಎಂಥದ್ದು ನಿಮ್ಮ ಗ್ಯಾರಂಟಿ ಅಧ್ಯಕ್ಷರು ಒಬ್ರು ಮಾಡ್ಕೊಂಡಿದ್ದೀರಲ್ಲ, ಅವರೇನು ಹೇಳ್ತಾರೆ? CAG ರಿಪೋರ್ಟೇ ಸುಳ್ಳು ಅಂತಾರೆ. ಮೊನ್ನೆ ಹೇಳಿಕೆ ನೋಡಿದೆ, CAG ರಿಪೋರ್ಟ್ ಎಲ್ಲ ತಪ್ಪಿದೆ, ಆ ಥರ ಏನಾಗಿಲ್ಲ ಅಂತ ಹೇಳ್ತಾರೆ ಅವರು. ಮೊನ್ನೆ ಮಾಧ್ಯಮ ಸ್ನೇಹಿತರು ಮುಂದೆ ಹೇಳಿದ್ರು. ಈಗ ಇಷ್ಟೆಲ್ಲ ಸರ್ಕಾರದ ದುಡ್ಡು ತಿಂದು ನೀರು ಕುಡಿದು ಜನತೆ ಮೇಲೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಈಗ ಇದೇನೋ ಬಸ್ತು ಇನ್ನೊಂದು 2 ದಿವಸದಲ್ಲಿ ತಗೋತಾರಂತೆ ರೇಟು ಜಾಸ್ತಿ ಮಾಡೋದಕ್ಕೆ. ಇದು ಈ ಸರ್ಕಾರ ನಡೀತಾ ಇರೋದು. ಇವರ 1 ತಿಂಗಳ ಸಂಭ್ರಮ ನೋಡ್ತಾ ಇದ್ದೀನಿ, ಏನೇನು ಕೊಟ್ಟವ್ರೆ ಅಂತ ಹೇಳಿ. ಎಲ್ಲ ಹಿಂದಿನ ಸರ್ಕಾರಗಳಲ್ಲಿ ಯಾವುದೋ ಕಾರ್ಯಕ್ರಮಗಳು ಇದ್ದವನ್ನ ಹೋಗಿ ಟೇಪ್ ಕಟ್ ಮಾಡ್ತಾರೆ 3 ವರ್ಷದಿಂದ. ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಕಾರ್ಯಕ್ರಮಗಳನ್ನ ಹೊಸದಾಗಿ ನೀವು ಮಾಡಿರೋದೇನಿದೆ? ಯಾವ ನೀರಾವರಿ ಯೋಜನೆಗಳಿಗೆ ಹೆಚ್ಚುವರಿಯಾಗಿ ಕಾರ್ಯಕ್ರಮ ತಂದಿದ್ದೀರಿ? ಕೊಟ್ಟಿರೋದೇನು ನೀವು? ರಸ್ತೆಗಳೇನಾಗಿದೆ?